ಸೊ ಈ ಸೀನಲ್ಲಿ ನಮ್ಮ ಅಕ್ಕನ ಗಂಡ ಬಂದು ಅಕ್ಕನಿಗೆ ಹೇಳ್ತಾರೆ ಸ್ವಲ್ಪ ಲ್ಯಾಪ್ಟಾಪ್ ಕ್ಲೀನ್ ಮಾಡಿ ಕೊಡು ಅಂತ. ನಮ್ಮ ಅಕ್ಕ ಕೂಡ ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಲ್ಯಾಪ್ಟಾಪ್ ಕ್ಲೀನ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಹಾ, ಒನ್ ಮೋರ್ ಅನ್ಬೇಕು ನೀವು. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವರು ಚಟಾಪಟ. ಈಗ ಗೊತ್ತಾಯ್ತು. ಸೊ ನಮ್ಮಕ್ಕ ಲ್ಯಾಪ್ಟಾಪ್ ನ ಯಾವ್ದ್ರಲ್ಲಿ ಕ್ಲೀನ್ ಮಾಡಬಹುದು? ಬಟ್ಟೆಯಿಂದ ಇಲ್ಲ. ಮತ್ತೆ ನಮ್ಮಕ್ಕ ಲ್ಯಾಪ್ಟಾಪ್ ನ ಹೇಗೆ ಕ್ಲೀನ್ ಮಾಡ್ತಾರೆ ಹೇಳ್ರಪ್ಪ, ಹೇಳ್ರು. ನೀವೇ ನೋಡಿ. ಶಾಲೆಗಳ ತರ ಗೊತ್ತಿರೇನಪ್ಪ ನೀವು. ಏನ್ ಮಾಡ್ತಾ ಇದೀಯ ನೀನು? ನೀವೇ ಇದು ಕೊಳೆ ಆಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸೋಪ್ ಹಾಕಿ ನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ತಪ್ಪು ಮಾಡಿದ್ಲು, ನೀನ್ ತಪ್ಪು ಮಾಡ್ದೆ, ಇವ್ರೆಲ್ರು ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೋಡ ಅಮೃತ, ಇವತ್ತು ಆಫೀಸಲ್ಲಿ ನನಗೆ ತುಂಬಾ ಕೆಲಸ ಇದೆ. ಆ ಕೆಲಸ ಮಾಡೋದಕ್ಕೆ ನನಗೆ ಎನರ್ಜಿ ಬೇಕು, ಸ್ವಲ್ಪ ಜಾಸ್ತಿನೇ ಬೇಕು. ನಿನಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ಸೀದಾ ರಕ್ಷಿತನ ಮನೆಗೋ ಕಸ ಗುಡ್ಸು, ರಮ್ಮಿನ ಮನೆಗೋ ಕಕ್ಕಸ್ತೊಳಿ. ಇಲ್ಲಿ ಬಾಯಿಗೆ ನಾನು ಯಾಕೆ ಆಫೀಸ್ಗೆ ಹೊರಡಿ. ಹೌದಲ್ವಾ? ನನಗ್ ಕೊಡೋದನ್ ಕೊಟ್ರೇನೆ ನಾನು ಆಫೀಸ್ಗೆ ಹೋಗೋದು. ಏನು ನೀರ್ ತಂದ್ಕೊಡ್ಲಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಮನ್ಸನ್ನ ಅರ್ಥ ಮಾಡ್ಕೊಳಲ್ವಾ? ನನಗೆ ಎನರ್ಜಿ ಸಿಗೋಂತ ವಿಟಮಿನ್ ಬೇಕು. ಯಾಕೆ ಎನರ್ಜಿ ಸಿಗೋಂತ ವಿಟಮಿನ್ ಬೇಕು. ಎಲ್ಲಿಟ್ಟಿದ್ದೀರಾ ಹೇಳಿ, ನಾನ್ ತಂದ್ಕೊಡ್ತೇನೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಈ ಹೆಂಗಸರು ಲಾಜಿಕ್ ನಮ್ಗೆ ಅರ್ಥ ಆಗಲ್ಲ ಕಣ. ಅದು ನನ್ನ ಹತ್ರ ಇದೆ, ನೀನ್ ಕಣ್ಮುಚ್ಕೋ, ನಾನ್ ನಿನಗ್ ಕೊಡ್ತೀನಿ. ಆಮೇಲೆ ನೀನ್ ನನಗ್ ವಾಪಸ್ ಕೊಡು. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನ ಮಾಡ್ಬಿಡ್ತೀನಿ ಎಲ್ರು. ಬೇಗ ಕಣ್ಮುಚ್ಕೋ. ಕಣ್ಮುಚ್ಕೋ ಅಂದ ತಕ್ಷಣ ಕಣ್ಣು ಮುಚ್ಚಿ ಕೂಡ ಆಯ್ತು. ಅಲ್ಲಲ್ಲಲ್ಲಲ್ಲಲ್ಲ. ಫೈನಲಿ ವಿಟಮಿನ್ ಕೊಡುವ ಕೆಲಸ ಸ್ಟಾರ್ಟ್ ಆಗುತ್ತೆ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಕಣ್ ಮುಚ್ಕೊಳ್ಳಿ. ಮ್ಯೂಸಿಕ್. ವಾವ್, ಇದು ವಿಟಮಿನ್ ಟ್ಯಾಬ್ಲೆಟ್ ಅಂದ್ರೆ. कैसा लगा मेरा मजाक? ಇದು ವಿಟಮಿನ್ ಟ್ಯಾಬ್ಲೆಟ್ ಅಂದ್ರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.